ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪಾರಿವಾಳಗಳಿಂದ ಕಾಯಿಲೆಗಳು ಹರಡುತ್ತಿರುವ ಹಿನ್ನೆಲೆ ಸಾರ್ವಜನಿಕ ಸ್ಥಳಗಳಲ್ಲಿ ಪಾರಿವಾಳಕ್ಕೆ ಆಹಾರ ನೀಡೋದು ನಿಷಿದ್ಧ. ಜಿಬಿಎ ಗುರುತಿಸಿರುವಂತಹ ಸ್ಥಳಗಳಲ್ಲಿ ಮಾತ್ರ ಪಾರಿವಾಳಗಳಿಗೆ ಆಹಾರ ನೀಡಬೇಕು. ನಿಗದಿತ ಸಮಯದಲ್ಲಿ ಮಾತ್ರ ಆಹಾರ ನೀಡೋದಕ್ಕೆ ಅನುಮತಿ. ನಿಯಮ ಉಲ್ಲಂಘಿಸಿದ್ರೆ ದಂಡದ ಜೊತೆಗೆ ಕಾನೂನು ಕ್ರಮವನ್ನು ಕೂಡ ಕೈಗೊಳ್ಳಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಪಾರಿವಾಳದಿಂದಲೂ ಕೂಡ ಇತ್ತೀಚೆಗೆ ಕಾಯಿಲೆಗಳು ಹರಡ್ತಾ ಇದೆ ಅನ್ನೋದ್ರ ಬಗ್ಗೆ ಆಘಾತಕಾರಿ ಮಾಹಿತಿಗಳೆಲ್ಲ ಸಿಕ್ಕಿದ್ದು. ಸೊ ಈ ಹಿನ್ನೆಲೆಯಲ್ಲಿ ಇನ್ನು ನಾವು ಪಾರಿವಾಳಕ್ಕೆ ಆಹಾರ ಕೊಡ್ತೀವಿ, ಕೆಲವರು ಪ್ರಾಣಿ ಪಕ್ಷಿಗಳಿಗೆಲ್ಲ ಆಹಾರ ನೀಡೋ ಕೆಲಸ ಮಾಡ್ಕೊಂಡಿರ್ತಾರೆ, ರೂಢಿ ಮಾಡ್ಕೊಂಡಿರ್ತಾರೆ, ಅಭ್ಯಾಸ ಇರುತ್ತೆ ಅವ್ರಿಗೆ. ಬಟ್ ಇದರಿಂದ ಕಾಯಿಲೆಗಳು ಬರುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈಗ ನಾವೆಲ್ಲೋ ಒಂದು ಕಡೆಯಲ್ಲಿ ಫುಡ್ ಕೊಡ್ತಾ ಇದ್ದೀವಿ ಅಂತಂದರೆ ಅಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾರಿವಾಳಗಳ ಆಗಮನ ಆಗ್ತಾ ಇರುತ್ತೆ. ಇದರಿಂದ ಸಮಸ್ಯೆಗಳಾಗ್ಬೋದು. ಅದಕ್ಕೆ ಅಂತ ಇದೇ ಪ್ಲೇಸು ಅಂತಲೂ ನಿಗದಿ ಮಾಡಿದಾರಂತೆ. ಅದೇ ಪ್ಲೇಸಲ್ಲೇ ಫುಡ್ಡನ್ನು ಕೊಡಬೇಕು ಮತ್ತು ಸಮಯ ಕೂಡ ನಿಗದಿ ಮಾಡ್ಕೊಂಡಿದ್ದಾರಂತೆ. ಇಂಥ ಸಮಯದಲ್ಲೇ ನೀಡಬೇಕು ಅಂತ. ಅಕಸ್ಮಾತ್ ಅದನ್ನೇನಾದರೂ ಫಾಲೋ ಮಾಡಿಲ್ಲ ಅಂತಂದರೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೆಗೆದುಕೊಳ್ಬೇಕಾಗುತ್ತೆ, ದಂಡವನ್ನು ಕೂಡ ವಿಧಿಸಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ನೀಡಿರುವಂಥದ್ದು ಒಂದು ಲೆಕ್ಕಕ್ಕೆ ಒಳ್ಳೆಯದೇ. ಬಟ್ ಇನ್ನೊಂದು ಕಡೆ ಏನು ಅಂತಂದರೆ ಈ ಪ್ರಾಣಿ ಪ್ರಿಯರು, ಪಕ್ಷಿಗಳ ಪ್ರಿಯರು ಇವರೆಲ್ಲ ಇರ್ತಾರಲ್ಲ, ಈಗಾಗಲೇ ನಾವು ಗುಬ್ಬಚ್ಚಿನ ಕಳ್ಕೊಂಡ್ಬಿಟ್ಟಿದ್ದೀವಿ. ಪಾರಿವಾಳಗಳಿಗೂ ಕೂಡ ಈಗ ಈ ಥರ ಮಾಡಿಬಿಟ್ರೆ ಹೆಂಗೆ ಏನು ಅನ್ನೋದು ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಸೊ ನಿಯಮವನ್ನು ಉಲ್ಲಂಘಿಸಂಗಿಲ್ಲ. ಪಾರಿವಾಳಗಳಿಗೆ ಏನಾದ್ರು ನಿಯಮ ಉಲ್ಲಂಘಿಸಿ ಆಹಾರ ಏನಾದ್ರು ಕೊಟ್ಟರೆ ಇದು ಸಾಂಕ್ರಾಮಿಕ ರೋಗ ಹರಡದ ನಿರ್ಲಕ್ಷ್ಯದ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗುತ್ತಂತೆ. ದಂಡ ಹಾಗೂ 6 ತಿಂಗಳವರೆಗೆ ಜೈಲು ಶಿಕ್ಷೆಯನ್ನು ಕೂಡ ಪ್ರಕಟಿಸಲಾಗಿದೆ. ಸಾರ್ವಜನಿಕರಿಗೆ ತೊಂದರೆ ಅಥವಾ ಆರೋಗ್ಯಕ್ಕೆ ಅಪಾಯವನ್ನು ಉಂಟು ಮಾಡುವ ಪ್ರದೇಶಗಳಲ್ಲಿ ಪಾರಿವಾಳಗಳಿಗೆ ಆಹಾರ ನೀಡೋದನ್ನು ಬ್ಯಾನ್ ಮಾಡಿರೋದು. ಆಹಾರ ನೀಡೋದ್ರಿಂದ ಪಕ್ಷಿಗಳು ದೊಡ್ಡ ಪ್ರಮಾಣದಲ್ಲಿ ಗುಂಪು ಸೇರುತ್ತೆ, ಅತಿಯಾದ ಹಿಕ್ಕೆಗಳು ಮತ್ತು ಗಂಭೀರ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ ಅಂತ ಆರೋಗ್ಯ ಇಲಾಖೆ ಹೇಳಿದೆ. ಪಾರಿವಾಳದ ಹಿಕ್ಕೆಗಳು ಮತ್ತು ಗರಿಗಳಿಂದ ಶ್ವಾಸಕೋಶದ ಕಾಯಿಲೆಗಳಾದ ಅತಿಸಂವೇದನಾ ನ್ಯೂಮೋನಿಟಿಸ್ ಮತ್ತು ಇತರ ಶ್ವಾಸಕೋಶದ ಕಾಯಿಲೆಗಳಿಗೆ ಕಾರಣ. ವೈದ್ಯಕೀಯ ಅಭಿಪ್ರಾಯ ಮತ್ತು ವರದಿಗಳು ಸೂಚಿಸುವಂತೆ ಪಾರಿವಾಳದ ಹಿಕ್ಕೆಗಳು ಮತ್ತು ಗರಿಗಳ ಸಂಪರ್ಕದಿಂದ ಶ್ವಾಸಕೋಶಕ್ಕೆ ಹಾನಿಯಾಗುತ್ತೆ. ಮಕ್ಕಳು, ವೃದ್ಧರು ಮತ್ತು ಮೊದಲೇ ಉಸಿರಾಟದ ಸಮಸ್ಯೆ ಇರುವ ದುರ್ಬಲ ವ್ಯಕ್ತಿಗಳಲ್ಲಿ ಈ ಅಪಾಯ ಹೆಚ್ಚು. ಸೊ ಹಾಗಾಗಿ ಇನ್ಮೇಲೆ ನಾವು ಕಂಡಲ್ಲಿ ಪಾರಿವಾಳಗಳಿಗೆ ಫುಡ್ ಹಾಕೋ ಕೆಲಸನ ಮಾಡೋ ಹಾಗಿಲ್ಲ. ಅಕಸ್ಮಾತ್ ಮಾಡ್ತು ಅಂತಂದರೆ ಆ್ಯಕ್ಷನನ್ನು ತೆಗೆದುಕೊಳ್ಳಲಾಗುತ್ತೆ ಅನ್ನೋದನ್ನು ತಿಳಿಸಲಾಗ್ತಾ ಇದೆ. ದಂಡದ ಜೊತೆಗೆ 6 ತಿಂಗಳ ವರೆಗೂ ಕೂಡ ಜೈಲು ಶಿಕ್ಷೆಯನ್ನು ಕೂಡ ಅನುಭವಿಸಬೇಕಾಗತ್ತೆ ಅನ್ನುವಂಥ ಒಂದು ನಿಯಮವನ್ನು ಜಾರಿಗೆ ತರಲಾಗ್ತಾ ಇದೆ.